ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ 10ರಿಂದ 15 ನಿಮಿಷ ಟೈಮ್ ಇದ್ದರೆ ಸಾಕು ತುಂಬಾ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಹಬ್ಬ ದಿನಗಳಲ್ಲಿ ತುಂಬಾ ಕ್ವಿಕ್ಕಾಗಿ ತುಂಬಾ ಟೇಸ್ಟಿಯಾಗಿ ಈ ಚಕ್ಲಿನ ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಚಕ್ಲಿನ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಆರಾಮಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿರೋದಾಗಿರ್ಬೋದು ಅಥವಾ ಚಕ್ಲಿ ಮಾಡುವಾಗ ಹೊಡ್ಕೊಳ್ಳೋದಾಗಿರ್ಬೋದು, ಆ ಥರ ಏನೂ ಆಗಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲು ಒಂದು ಬಾಣಲಿನ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು 2 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಮಾತ್ರ ಕರೆಕ್ಟಾಗಿ ತೊಗೋಬೇಕು. ಯಾವುದಾದ್ರೂ ಒಂದು ಬಟ್ಲ ಸಹಾಯದಿಂದ ಎಲ್ಲ ಪದಾರ್ಥಗಳನ್ನು ಕೂಡ ಹಾಕೋಬೇಕಾಗುತ್ತೆ. 2 ಬಟ್ಲಾಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 4ರಿಂದ 5 ನಿಮಿಷ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಕಪ್ಪಗೆ ಮಾಡ್ಕೊಂಡ್ರೆ ಟೇಸ್ಟ್ ಇರಲ್ಲ. ಇವಾಗ ಸ್ಟವ್ನ ಆಫ್ ಮಾಡ್ಕೋಬೇಕು. ಉದ್ದಿನ ಬೇಳೆ ಜೊತೆಗೆ ಕಡಲೆನ ಸೇರಿಸ್ಕೋಬೇಕು. 2 ಕಪ್ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ಕೊಂಡು ಮೆಜರ್ಮೆಂಟ್ ಮಿಸ್ ಮಾಡ್ಕೋಬಾರ್ದು. ಸೇಮ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಡಬ್ಬಲ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಆಫ್ ಮಾಡಿಕೊಂಡು ಕಡಲೆನ ಅದೇ ಬಿಸಿಲಿ, ಕಡಲೆ ಬಿಸಿ ಆಗುತ್ತೆ, ಬೆಚ್ಚಗಾಗಿದ್ರೆ ಸಾಕು. ಇವಾಗ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಒಂದು ಪಾತ್ರೆಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ 8 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಈ ಕಡೆ ಕಡಲೆ ಮತ್ತು ಉದ್ದಿನಬೇಳೆ ತಣ್ಣಗಾಗಿದೆ. ಪೌಡರ್ ಮಾಡ್ಕೊಂಡು ಈ ರೀತಿ ಜರಡಿ ಇಟ್ಕೋಬೇಕು. ನೈಸಾಗಿ ಬರಬೇಕು ಪೌಡರ್. ಇವಾಗ ಪೌಡರ್ನ ಕೂಡ ಅಕ್ಕಿ ಹಿಟ್ಟು ಜೊತೆ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇಷ್ಟ ಇದ್ದರೆ ಅಜ್ವೈನ್ ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಚಿಟಿಕೆ ಆಗೋಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಆಗೋಷ್ಟು ಬೆಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4 ಸ್ಪೂನ್ ಎಣ್ಣೆನ ಕೂಡ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಾನು ಮಾಡೋ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಸೇಮ್ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ. ಸ್ವಲ್ಪನೂ ಕೂಡ ಚಕ್ಲಿ ಫೇಲ್ ಆಯಿತು ಅನ್ನೋ ರೀತಿ ಆಗೋದೇ ಇಲ್ಲ. ತುಂಬಾ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ, ಸಾಫ್ಟ್ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಫೇಲ್ ಆಗೋದೇ ಇಲ್ಲ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಬೆಣ್ಣೆ, ಎಣ್ಣೆ, ಹಿಟ್ಟು ಎಲ್ಲ ಚೆನ್ನಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ಮುಟ್ಟಿದ್ರೆ ನೋಡಿ ಉಂಡೆ ರೀತಿ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಸುಡಬಾರ್ದು ನೀರು, ಬೆಚ್ಚಗಿದ್ರೆ ಸಾಕು. ಇವಾಗ ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಒಂದೇ ಸಲ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ, 2 ಪೋರ್ಷನ್ ಮಾಡಿ ಕಲಿಸ್ಕೊಳ್ಳಿ. ಇವಾಗ ನೋಡಿ ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ಒಂದೇ ಸಲ ನೀರನ್ನ ಜಾಸ್ತಿ ಹಾಕ್ಕೊಂಡು ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಚಕ್ಲಿ. ಎಣ್ಣೆಗೆ ಹಾಕಿದ ತಕ್ಷಣ ಫುಲ್ ಕದ್ಲೋಗ್ಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರನ್ನ ಹತ್ಕೊಂಡು, ಕೈಗೆ ಹತ್ಕೊಂಡು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿಯೇ ಹಿಟ್ಟನ್ನು ನಾದ್ಕೋಬೇಕು. ನಾನು ಸ್ವಲ್ಪ ಒಣ ಹಿಟ್ಟನ್ನ ತೆಗೆದು ಇಟ್ಟು ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ನಿಮಿಷ ಹಿಟ್ಟನ್ನು ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಸಾಫ್ಟಾಗಿ ಬರಬೇಕು. ನೋಡಿ, ಈ ರೀತಿ ಹಿಟ್ಟು ಸಾಫ್ಟ್ ಇರಬೇಕು. ಯಾವುದೇ ರೀತಿ ಬ್ರೇಕ್ ಆಗೋದು ಏನೂ ಆಗೋದಿಲ್ಲ ಚಕ್ಲಿ ಈ ರೀತಿ ಹಿಟ್ಟನ್ನು ಮಾಡಿಕೊಂಡ್ರೆ. ಇವಾಗ ಹಿಟ್ಟು ರೆಡಿಯಾಗಿದೆ. ನೋಡಿ, ಇವಾಗ ಇಲ್ಲಿ ಚಕ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಚಕ್ಲಿ ಒರಳಿಗೆ ಸವರ್ಕೊಂಡು ಈ ರೀತಿ ಚಕ್ಲಿನ ಹಾಕ್ಕೊಂಡ್ರೆ ಆಯಿತು. ನೋಡಿ, ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕೂಡ ಬ್ರೇಕ್ ಆಗ್ತಾಯಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ಒಂದ್ಸಲ ಈ ವಿಧಾನದಲ್ಲಿ ಹಬ್ಬಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. 10ರಿಂದ 15 ನಿಮಿಷ ಟೈಮ್ ಸಾಕು, ಬೇಗನೆ ಮಾಡ್ಕೋಬೋದು. ನೋಡಿ, ಈ ರೀತಿ ಚಕ್ಲಿನ ಒಂದು 5ರಿಂದ 6 ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಎಣ್ಣೆಗೆ ಹಾಕಿ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಒಂದು 5ರಿಂದ 6 ಚಕ್ಲಿನ ಈ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಕಡಿಮೆ ಸಮಯದಲ್ಲಿ ಈ ರೀತಿ ಚಕ್ಲಿನ ಒಂದ್ಸಲ ಟ್ರೈ ಮಾಡಿ. ಚಕ್ಲಿ ಯಾವ ಸೈಜಲ್ಲಿ ಬೇಕು, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಒತ್ಕೋಬೋದು ಅಥವಾ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಒತ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ 4ರಿಂದ 5 ಚಕ್ಲಿನ ಒತ್ತಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ತುಂಬ ಹೊಗೆ ಬರೋ ರೀತಿ ಕಾಯಿಸ್ಕೋಬಾರ್ದು, ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಸ್ವಲ್ಪ ಹಿಟ್ಟನ್ನು ಬಿಟ್ಟು ನೋಡಿದ್ರೆ ಈ ರೀತಿ ನೊರೆ ಬರೋ ಥರ ಇರಬೇಕು.
ಆವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ. ಇವಾಗ ನೋಡಿ ಈ ರೀತಿ ಒಂದೊಂದನೇ ಚಕ್ಲಿನ ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕಿದ ತಕ್ಷಣ ಚಕ್ಲಿನ ತಿರುಗ್ಸೋದಕ್ಕೆ ಹೋಗಬಾರ್ದು. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಚಕ್ಲಿ ಕದ್ಲೋಗ್ಬಿಡುತ್ತೆ. ನೋಡಿ ಈ ರೀತಿ 1 ಅಥವಾ 2 ನಿಮಿಷ ಆದಮೇಲೆ ಚಕ್ಲಿನ 2 ಸೈಡು ಮಗ್ಚ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನೋಡಿ ಒಂದೊಂದು ಟೈಮು ಚಕ್ಲಿ ಹಿಟ್ಟು ಕರೆಕ್ಟಾಗಿಲ್ಲ ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಆ ರೀತಿ ಆಗಿಲ್ಲ. ನೋಡಿ ಇವಾಗ 4ರಿಂದ 5 ನಿಮಿಷ 2 ಕಡೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚಕ್ಲಿ ರೆಡಿಯಾಗಿದೆ. ಮತ್ತೆ ಇನ್ನೊಂದು ಸ್ವಲ್ಪ ಚಕ್ಲಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೇಮ್ ಮೆಷರ್ಮೆಂಟು ಮತ್ತು ಹಿಟ್ಟನ್ನು ಚೆನ್ನಾಗಿ ಕಲಸಿ ನಾದಿ ಇಟ್ಕೊಂಡ್ರೆ ಈ ರೀತಿ ಚಕ್ಲಿ ತುಂಬಾ ಚೆನ್ನಾಗಿ ಬರ್ತವೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ 4ರಿಂದ 5 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬಾ ಹೈ ಫ್ಲೇಮಲ್ಲಿ ಕೂಡ ಬೇಯಿಸ್ಕೋಬಾರ್ದು. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರ್ತವೆ. ಸ್ವಲ್ಪನೂ ಕೂಡ ಎಣ್ಣೆ ಕುಡಿಯೋದಿಲ್ಲ. ನೋಡಿದ್ರಲ್ವ, ಈ ಚಕ್ಲಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.